ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೀರೆಕಾಯಿ ಬಜ್ಜಿನ ತೋರಿಸ್ತಾ ಇದ್ದೀನಿ. ಹೀರೆಕಾಯಿ ಬಜ್ಜಿನ ಏನಕ್ಕೆ ನಾನು ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ ಅಂತಂದರೆ, ಬೇಸಿಗೆಗಾಲ ಆಯಿತು, ಅದಕ್ಕೆ ಬೇಕಾದಂತಹ ಬಾಡಿನ ತಂಪು ಮಾಡ್ಕೊಡೋಂತಹ ಸುಮಾರಷ್ಟು ನಾವು ಟಿಪ್ಸ್ಗಳನ್ನು ಕೊಟ್ಟಾಯಿತು. ಇವಾಗ ಏನಪ್ಪ ಅಂದರೆ ಮಳೆಗಾಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬಿಸಿ ಬಿಸಿಯಾಗಿ ಬೋಂಡಾ ಬಜ್ಜಿ ತಿಂತಾಯಿದ್ರೆ ಅದ್ರ ಮಜನೇ ಬೇರೆ ಅಂತ ಹೇಳ್ಬಿಟ್ಟು ಇವತ್ತಿನ ದಿನ ನಾನು ನಿಮಗೆ ತೋರಿಸ್ಲಿಕ್ಕೆ ಹೊರಟಂತಹ ವಿಡಿಯೋ ಬಂದು ಹೀರೆಕಾಯಿ ಬಜ್ಜಿ, ಬಿಸಿ ಬಿಸಿಯಾದ ಹೀರೆಕಾಯಿ ಬಜ್ಜಿ. ಸಿಂಪಲ್ ಆಗಿದೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಅಲ್ವಾ, ಬನ್ನಿ. ಈ ಒಂದು ಬಜ್ಜಿಗೆ ಬೇಕಾದಂತಹ ಇಂಗ್ರೀಡಿಯೆಂಟ್ಸ್ ಮೊದಲನೇದಾಗಿ ನಾವು ನೋಡ್ಕೊಂಬರೋಣ. ಫಸ್ಟು 2 ಹೀರೆಕಾಯಿ ತೊಗೊಂಡಿದ್ದೀನಿ. ಸೊ 2 ಹೀರೆಕಾಯಿ ಬೇಕಾಗತ್ತೆ. 1 ಹೀರೆಕಾಯಿ ಇದ್ರೇ ಸಾಕು, ಆಲ್ಮೋಸ್ಟ್ ಸುಮಾರಷ್ಟು ಬಜ್ಜಿ ಆಗುತ್ತೆ. ಜೊತೆಗೆ ಏನು ಅಂದರೆ ಹೀರೆಕಾಯಿನ ಮೇಲ್ಗಡೆ ಲೇಯರ್ನ ನೀಟಾಗಿ ತೆಗೆದುಕೊಬೇಕಾಗತ್ತೆ, ಅಂದರೆ ರಿಮೂವ್ ಮಾಡಬೇಕಾಗತ್ತೆ. ಆನಂತರ ವಾಶ್ ಮಾಡಿ ಆಮೇಲೆ ಅದರ ಟೇಸ್ಟ್ ಒಂದು ಸಲ ನೀವು ನೋಡಬೇಕಾಗತ್ತೆ. ಯಾಕಂದರೆ ಹೀರೆಕಾಯಿ ಒಳಗಡೆ ಸ್ವಲ್ಪ ಕಹಿ ಬರೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಹಾಗಾಗಿ ನೀವು ಈ ಥರ ಪೀಸ್ ಆದ ನಂತರ ಈ ಥರ ನೀವು ಸ್ವಲ್ಪ ಓಪನ್ ಮಾಡಿಬಿಟ್ಟು, ಅಂದರೆ ಏನು ವೈಟ್ ಭಾಗ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಸ್ವಲ್ಪ ಓಪನ್ ಮಾಡಿ ಅದನ್ನು ಟೇಸ್ಟ್ ಮಾಡಿ ನೋಡಿ. ಅದೇನಾದರೂ ತುಂಬ ಕಹಿ ಇತ್ತು ಅಂತ ಅಂದ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಆ ಹೀರೆಕಾಯಿನ ನೀವು ಬೋಂಡಕ್ಕಾಗಲಿ ಸಾಂಬಾರ್ಗಾಗಲಿ ಹಾಕಲಿಕ್ಕೆ ಹೋಗಬೇಡಿ. ಇದು ಫಸ್ಟ್ ಟಿಪ್ಸ್. ನೆಕ್ಸ್ಟ್ ಏನಪ್ಪ ಅಂತಂದರೆ ಕಡಲೆ ಹಿಟ್ಟು ಬೇಕಾಗತ್ತೆ. ಸೊ ನಿಮಗೆ ಬೋಂಡಕ್ಕೆ ಮಾಡಲಿಕ್ಕೆ ಎಷ್ಟು ಕಡಲೆ ಹಿಟ್ಟು ಬೇಕೋ ಅಷ್ಟು ಕಡಲೆ ಹಿಟ್ಟನ್ನು ನಾವು ತೊಗೊಳೋಣ. ನಾನು ತೋರಿಸ್ಲಿಕ್ಕೆ ಅಂತ ಹೇಳ್ಬಿಟ್ಟು ಜಸ್ಟ್ ಕಡಲೆ ಹಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ. ಆನಂತರ ಕಾರ್ನ್ಫ್ಲೋರ್ ತೋರಿಸ್ತಿದ್ದೀನಿ. ಇದು ಕೂಡ ಒಂದು ಬೌಲಲ್ಲಿದೆ, ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳೋಣ. ಈ ಒಂದು ಕಾರ್ನ್ಫ್ಲೋರ್ ಬಂದ್ಬಿಟ್ಟು ತುಂಬ ನಾವು ಆ್ಯಡ್ ಮಾಡಬಾರ್ದು, ಯಾಕಂದರೆ ಅದು ಗಟ್ಟಿ ಆಗುವಂತಹ ಒಂದು ಅಂಶ ಇರೋದ್ರಿಂದ ಜಾಸ್ತಿ ತೊಗೊಬೇಡಿ, ಎಷ್ಟು ಬೇಕು ಅಷ್ಟೇ ತೊಗೊಳ್ಳಿ. ಹಾಗೆ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಜೊತೆಗೆ ಖಾರದ ಪೌಡರ್ನ ನಾನು ತೋರಿಸ್ಬೇಕಾಗಿತ್ತು, ಬಟ್ ತೋರಿಸ್ಲಿಕ್ಕೆ ಆಗಲಿಲ್ಲ. ಆದರೆ ನಾನು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅಂದರೆ ಇದನ್ನೆಲ್ಲ ನಾನು ಹಿಟ್ಟಾಗಿ ಮಿಕ್ಸ್ ಮಾಡ್ಕೊಬೇಕಾದ್ರೆ ನಾನು ಖಾರದ ಪೌಡರ್ನ, ಅಂದರೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತೀನಿ. ಸೊ ಇವಾಗ ನಾನು ಕಡಲೆ ಹಿಟ್ಟು ತೊಗೊತಾ ಇದ್ದೀನಿ. ಒಂದು ಅಂದಾಜಲ್ಲಿ ಕಡಲೆ ಹಿಟ್ಟು ತೊಗೊತಿದ್ದೀನಿ. ನಾವು ಎಷ್ಟು ಹೀರೆಕಾಯಿ ಪೀಸ್ಗಳಿದೆಯೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಕಡಲೆ ಹಿಟ್ಟನ್ನ ತೊಗೋಬೇಕಾಗತ್ತೆ. ಸೊ ಕಡಲೆ ಹಿಟ್ಟು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳಿ, ಫ್ರೆಶ್ ಕಡಲೆ ಹಿಟ್ಟು ತೊಗೊಳ್ಳಿ, ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಆಗುತ್ತೆ. ಸೊ ಅದಾದ ನಂತರ ಫಸ್ಟು ಕಡಲೆ ಹಿಟ್ಟು ಹಾಕಿದೆ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೆ. ಅದು ಕೂಡ ಒಂದು ಅಂದಾಜು ರುಚಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ, ಉಪ್ಪಾದರೆ ಟೇಸ್ಟು ಕೆಟ್ಟೋಗ್ಬಿಡತ್ತೆ. ಸೊ ಇವಾಗ ಚಿಲ್ಲಿ ಪೌಡರ್ ಹಾಕ್ತಿದ್ದೀನಿ, ಅಚ್ಚ ಖಾರದ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ. ಬಹಳಷ್ಟು ಜನ ಖಾರದ ಪೌಡರ್ನ ಮಿಕ್ಸ್ ಮಾಡದೆ ಬೋಂಡ ಮಾಡ್ತಾರೆ. ಆದರೆ ಯಾವುದೇ ಒಂದು ಬೋಂಡ ಬಜ್ಜಿ ಮಾಡಬೇಕಾದ್ರೂ ಕೂಡ ನೀವೇನು ಮಾಡಬೇಕು ಅಂದರೆ ಖಾರದ ಪುಡಿನ ಆ್ಯಡ್ ಮಾಡಿದರೆ ತುಂಬ ಟೇಸ್ಟ್ ಬರುತ್ತೆ, ಖಾರವಾಗಿ. ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ. ಕಾರ್ನ್ಫ್ಲೋರ್ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ, ಯಾವುದೇ ಕಾರಣಕ್ಕೂ ಜಾಸ್ತಿ ಹಾಕಬೇಡಿ. ಅರ್ಧ ಸ್ಪೂನ್ ಮೇಲೆ ಹಾಕೋಕ್ಕೆ ಹೋಗಬೇಡಿ. ಕಾಲು ಸ್ಪೂನ್ 2 ಸರಿ ತೊಗೊಂಡ್ರೂ ಸಾಕು. ಅರ್ಧ ಸ್ಪೂನ್ ಮೇಲೆ ಹಾಕೋಕ್ಕೆ ಹೋಗಬೇಡಿ, ಯಾಕಂದರೆ ನಾವು ಬೋಂಡ ಮಾಡಿದಾಗ ತುಂಬ ಗಟ್ಟಿ ಆಗಿಬಿಡುತ್ತೆ. ಬೇಯಿಸ್ಬೇಕಾದ್ರೆ ಚೆನ್ನಾಗಾಗತ್ತೆ, ಚೆನ್ನಾಗಿ ಬೇಯಿಸಿದ ನಂತರ ಅದೇನಾಗ್ಬಿಡುತ್ತೆ ಅಂದರೆ ತುಂಬ ಗಟ್ಟಿಯಾಗತ್ತೆ, ಒಂಥರ ತಿನ್ನೋಕ್ಕೆ ಆಗಲ್ಲ, ಅಷ್ಟು ಗಟ್ಟಿ ಆಗುತ್ತೆ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಆ್ಯಡ್ ಮಾಡಿ. ಓಕೆ, ನಾನಿವಾಗ ಏನು ಮಾಡ್ತಿದ್ದೀನಿ, ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ಸ್ವಲ್ಪನೇ ಆ್ಯಡ್ ಮಾಡ್ತಾಯಿದ್ದೀನಿ. ಬೋಂಡಕ್ಕೆ ಏನಾಗ್ಬಿಡತ್ತೆ ಅಂದರೆ ಬೋಂಡದ ಹಿಟ್ಟನ್ನು ನಾವು ನೀರು ಜೊತೆಗೆ ಮಿಕ್ಸ್ ಮಾಡ್ಕೊಬೇಕಾದ್ರೆ ನೀರಿನ ಅಂಶ ಜಾಸ್ತಿ ಆಗಿಬಿಟ್ರೆ ತುಂಬ ತೆಳು ಆಗಿಬಿಡತ್ತೆ. ಹಿಟ್ಟು ತುಂಬ ತೆಳ್ಳಗಾಗಿಬಿಟ್ರೆ ನಾವು ಏನು ತೊಗೊಂಡಿರ್ತೀವಲ್ಲ, ಹೀರೆಕಾಯಿ ಆಗಿರ್ಬೋದು, ಮೆಣಸಾಗಿರ್ಬೋದು, ಅಥವಾ ಆಲೂಗಡ್ಡೆ ಆಗಿರ್ಬೋದು, ಏನೇ ತೊಗೊಂಡ್ರೂ ಅದಕ್ಕೆ ಅಂಟ್ಕೊಳೋದಿಲ್ಲ. ಸೊ ಹಾಗಾಗಿ ಏನು ಮಾಡಬೇಕು ಅಂತಂದರೆ ನೀರನ್ನ ಸ್ವಲ್ಪನೇ ಆ್ಯಡ್ ಮಾಡ್ತಾ ಬನ್ನಿ. ಕಮ್ಮಿ ಆದರೆ ಹಾಕ್ಕೊಬೋದು, ಜಾಸ್ತಿ ಆದರೆ ಮತ್ತೆ ಹಿಟ್ಟನ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ಸ್ವಲ್ಪನೇ ನೀವು ಆ್ಯಡ್ ಮಾಡ್ತಾ ಮಿಕ್ಸ್ ಮಾಡ್ಕೊತಾ ಬನ್ನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲಿ ಗಂಟು ಇರಬಾರ್ದು, ಅಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬೋಂಡ ಏನು ಅಂದರೆ ಹೀರೆಕಾಯಿಗೆ ಚೆನ್ನಾಗಿ ಅಂಟ್ಕೊಳತ್ತೆ. ಇಷ್ಟು ನಾನೇನು ತೋರಿಸ್ತಿದ್ದೀನಲ್ವಾ, ಅಷ್ಟು ತೆಳ್ಳಗಿದ್ರೆ ಸಾಕು. ಸೊ ಹಾಗಿದ್ದರೆ ಇವಾಗ ನಾನು ಹೇಳಾಯಿತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸಿಂಪಲ್ಲಾಗಿದ್ರೂ ಕೂಡ ಗರಿಯಾಗಿರುತ್ತೆ, ತಿನ್ನೋಕ್ಕೆ ಸಖತ್ ಮಜಾ ಕೊಡುತ್ತೆ. ಸೊ ಇವಾಗ ನಾವು ಬೋಂಡನ ಮಾಡೋಣ ಅಲ್ವಾ, ಬನ್ನಿ. ಅದಕ್ಕೂ ಮೊದಲು ನಾನು ನಿಮಗೆ ತಿಳಿಸಲೇಬೇಕು, ಏನಪ್ಪ ಅಂದರೆ ಹೀರೆಕಾಯಿನ ವಾರದಲ್ಲಿ 2 ರಿಂದ 3 ಸರಿ ಸಾಂಬಾರು ಪಲ್ಯದಲ್ಲಿ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಹೇರ್ ಗ್ರೋತ್ ಆಗುತ್ತೆ. ಹೇರ್ ಗ್ರೋತ್ ಯಾರಿಗೆ ಕಮ್ಮಿ ಇರುತ್ತೋ ಅವರಿಗೆ ಹೇರ್ ಗ್ರೋತ್ ಆಗುತ್ತೆ, ಒಂದು ಒಳ್ಳೆ ಪ್ರೋಟೀನಾಗಿ ಕೂಡ ವರ್ಕ್ ಮಾಡುತ್ತೆ. ಆಯಿಲು ಕಾದಿದೆ. ಸೊ ಇವಾಗ ನಾನೇನು ಮಾಡಿದ್ದೀನಿ, ಹಿಟ್ಟಿನೊಂದಿಗೆ ಹೀರೆಕಾಯಿನ ಚೆನ್ನಾಗಿ ಡಿಪ್ ಮಾಡಿ ನಾನು ಈಗ ಆಯಿಲಲ್ಲಿ ಕರಿತಾ ಇದ್ದೀನಿ. ಆಯಿಲ್ ಏನು ಅಂತಂದರೆ ತುಂಬ ಲೋ ಫ್ಲೇಮು ಬೇಡ, ತುಂಬ ಹೈ ಫ್ಲೇಮ್ ಬೇಡ, ನಾರ್ಮಲಾಗಿ ಸಿಮ್ಮಲ್ಲಿ ಇಟ್ಕೊಂಡ್ರೂ ಓಕೆ. ಸೊ ಚೆನ್ನಾಗಿ ಬೆಂದ್ಕೊಳತ್ತೆ. ಏನಾಗುತ್ತೆ ಅಂದರೆ ಒಂದು ಐಡಿಯಾ ಇದ್ದರೆ ಓಕೆ, ಇಲ್ಲ ಅಂತಂದರೆ ಏನು ಅಂದರೆ ಸ್ವಲ್ಪ ಸಿಮ್ಮಲ್ಲಿದ್ದರೆ ಬೆಟರ್ ಅಂತ ಅಂದ್ಕೊತೀನಿ.
ಸೊ ಇದು ಚೆನ್ನಾಗಿ ಬೆಂದ್ಕೊಬೇಕು ಆಯಿಲಲ್ಲಿ. ಸೊ ಏನಪ್ಪ ಅಂತಂದರೆ ಇದು ಒಳಗಡೆ ಏನಾಗುತ್ತೆ ಅಂದರೆ ಚೆನ್ನಾಗಿ ಬೇಯಿಸಲಿಲ್ಲ ಅಂದರೆ ಹೀರೆಕಾಯಿ ಬೆಂದ್ಕೊಳಲ್ಲ, ಒಳಗಡೆ ಮೇಲ್ಗಡೆ ಹಿಟ್ಟು ಮಾತ್ರ ಬೆಂದ್ಕೊಂಡಿರುತ್ತೆ. ಆವಾಗ ಏನಾಗ್ಬಿಡತ್ತೆ ಅಂತಂದರೆ ಮೇಲ್ಗಡೆ ಹಿಟ್ಟು ಮಾತ್ರ ತಿನ್ನಬೇಕಾಗತ್ತೆ, ಒಳಗಡೆ ಹೀರೆಕಾಯಿ ಬೆಂದೇ ಇರಲ್ಲ. ಸೊ ಹಾಗಾಗಿ ಸ್ವಲ್ಪ ಟೈಮ್ ತೊಗೊಂಡು ನೀವು ಬೇಯಿಸೋದ್ರಿಂದ ತುಂಬ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ. ನಾನು ಹೇಳಿದೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಬಜ್ಜಿಗಳು ತಿಂತೀರಿ, ಹೀರೆಕಾಯಿ ಬಜ್ಜಿನ ಈ ಒಂದು ಮಳೆಗಾಲದಲ್ಲಿ ನಾವು ಟೇಸ್ಟ್ ಮಾಡಿದರೆ ಟೀ ಜೊತೆ ಸಖತ್ತಾಗಿರುತ್ತೆ. ಸೊ ಸಂಜೆ ಟೈಮಲ್ಲಿ ಮನೆ ಮಂದಿ ಎಲ್ಲ ಮಾಡಿಕೊಂಡು ತಿಂದರೆ ಇನ್ನೂ ಎಂಜಾಯ್ ಮಾಡ್ಬೋದು ನೀವು. ಇನ್ನೊಂದು, ನಾನು ಬೋಂಡಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು ಏನಕ್ಕೆ ಯೂಸ್ ಮಾಡಿದೆ ಅಂದರೆ ಬೋಂಡ ಗರಿ ಗರಿಯಾಗಿ ಬರಲಿ ಅನ್ನೋ ಉದ್ದೇಶದಿಂದ ನಾನು ಕಾರ್ನ್ಫ್ಲೋರ್ನ ಯೂಸ್ ಮಾಡಿದ್ದೀನಿ. ಆದರೆ ಕಾರ್ನ್ಫ್ಲೋರ್ನ ಯೂಸ್ ಮಾಡಬೇಕಾದ್ರೆ ಯಾವಾಗಲೂ ಕಮ್ಮಿ ಪ್ರಮಾಣ ತೊಗೊಬೇಕಾಗತ್ತೆ, ಯಾವುದೇ ಕಾರಣಕ್ಕೂ ಜಾಸ್ತಿ ಪ್ರಮಾಣ ತೊಗೊಬೇಡಿ. ಸೊ ನಾನು ಮಾಡ್ತಾ ಇರೋಂತಹ ಈ ಒಂದು ಏನು ಅಂತಂದರೆ ಅಡುಗೆ ನಿಮಗೆ ಇಷ್ಟ ಆಗಿರ್ಬೋದು ಅಂತ ನಾನು ಅಂದ್ಕೊತೀನಿ. ಇನ್ನೊಂದೇನಪ್ಪ ಅಂದರೆ ಇದುವರೆಗೂ ನನ್ನ ಚಾನಲ್ನ ನೋಡ್ತಾ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರೋಂತಹ ಪ್ರತಿಯೊಬ್ಬರಿಗೂ ನಾನು ತುಂಬ ಹಾರ್ಟ್ಲಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನೀವು ತುಂಬ ಸಪೋರ್ಟ್ ಮಾಡ್ತಿದ್ದೀರಾ. ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನಾನು ಮಾಡೋಂತಹ ವಿಡಿಯೋ ಮೇಲೆ ಸದಾಕಾಲ ಇರಲಿ ಅಂತ ಹೇಳ್ತೀನಿ, ಹಾಗೆ ಕೇಳ್ಕೊತೀನಿ. ಆಮೇಲೆ ಇನ್ನೊಂದೇನು ಅಂದರೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟ್ ಇದ್ದರೆ ಮಾತ್ರ ನಾವು ಮಾಡಿರೋಂತಹ ವಿಡಿಯೋಕ್ಕೆ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ ಆ ಉದ್ದೇಶದಿಂದ ಹೇಳ್ತೀನಿ. ಓಕೆ, ಹಾಗಿದ್ದರೆ ಆಲ್ಮೋಸ್ಟ್ ಎಲ್ಲ ಬೋಂಡಗಳನ್ನು ತಿಂದಿರ್ತೀರ. ಹೀರೆಕಾಯಿ ಬೋಂಡ ಕೆಲವರು ತಿಂದಿರ್ತಾರೆ, ಕೆಲವರು ತಿಂದಿರಲ್ಲ. ಇದನ್ನು ಕೂಡ ನೀವು ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ, ಖಂಡಿತ ನಿಮಗೊಂದು ಒಳ್ಳೆ ಟೇಸ್ಟ್ ಕೊಡುತ್ತೆ, ಇಷ್ಟ ಕೂಡ ಆಗುತ್ತೆ. ಹೀರೆಕಾಯಿನ ತಿನ್ನೋದ್ರಿಂದ ಕೇವಲ ಹೇರ್ ಗ್ರೋತ್ ಆಗೋದಷ್ಟೇ ಅಲ್ಲ, ಜೊತೆಗೇನೆಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ಗಳಿದೆ. ಸೊ ಅದನ್ನೆಲ್ಲ ನೀವು ಪಡಿಬೇಕು ಅಂದರೆ ತರಕಾರಿಯಿಂದ ಮಾತ್ರ ಸಾಧ್ಯ. ಆದಷ್ಟು ವಾರದಲ್ಲಿ 1 ಸರಿ 2 ಸರಿ ಮಾತ್ರ ನಾನ್ ವೆಜ್ಜನ್ನು ತಿನ್ನಿ. ಆದಷ್ಟು ನೀವು ವಾರ ಪೂರ್ತಿ ಅಂದರೆ ಉಳಿದಂತಹ ಇನ್ನು 5 ದಿನ ಕೂಡ ನೀವೇನು ಮಾಡಬೇಕು ಅಂತಂದರೆ ತರಕಾರಿ ತಿನ್ನೋದ್ರಿಂದ ನಿಮಗೆ ತುಂಬ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಫಿಟ್ ಆ್ಯಂಡ್ ಫೈನ್ ಆಗಿರ್ಬೋದು, ಹಾಗೆಯೇ ಆರೋಗ್ಯ ಕೂಡ ಚೆನ್ನಾಗಿ ನೋಡ್ಕೋಬೋದು. ಓಕೆ ಗಾಯ್ಸ್, ಫೈನಲಿ ನಾವು ಮಾಡಿದಂತಹ ಹೀರೆಕಾಯಿ ಬಜ್ಜಿ ರೆಡಿ ಆಯಿತು. ಬಿಸಿ ಬಿಸಿಯಾಗಿ ಗರಿ ಗರಿಯಾಗಿದೆ. ಸೊ ಮಾಡಿಕೊಂಡು ತಿನ್ನೋದನ್ನು, ಟೇಸ್ಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನ್ಕೊಂಡು ಈ ಒಂದು ಬೋಂಡ ಬಜ್ಜಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮಾಡಿಸಿದಂತಹ ಬೋಂಡ ಬಜ್ಜಿ ಅಂತ ಅಂದರೆ ಇದೆ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನನಗೆ ಸಪೋರ್ಟ್ ಮಾಡಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.